ಮೋರ್ ಅವರು ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ 2.5 ಲಕ್ಷಕ್ಕಿಂತ ಅಧಿಕ ಮಾರ್ಜಿನ್ ಅಲ್ಲಿ ಗೆದ್ದು ಬಂದು ಇವತ್ತು ಕೇಂದ್ರ ಸಚಿವರಾಗಿರುವಂತವ್ರು. ಅವ್ರ ಬಗ್ಗೆ ಏನ್ ಮಾತಾಡ್ತೀರಿ? ಆಮೇಲೆ ನೀವೇನು ಕರ್ನಾಟಕ ಕೇಡರ್ ಆಫೀಸರಾ? ಹಿಮಾಚಲ್ ಕೇಡರ್ ಆಫೀಸರ್ ನೀವು, ಆಂಧ್ರದವ್ರು ನೀವು. ಹಿಮಾಚಲ್ ಕೇಡರ್ ನಿಮ್ಮ ಕೇಡರ್ ಯಾವ ಕೊಡ್ತಾರೆ? ಏನ್ ಬೇಸಿಸ್ ಮೇಲೆ ಕೇಡರ್ ಕೊಡ್ತಾರೆ? ನಿಮ್ಮ IPS ನಲ್ಲಿ ರ್ಯಾಂಕಿಂಗ್ ಮುಖಾಂತರ ಕೊಡ್ತಾರೆ. ನಿಮ್ ಕಳಪೆ ರ್ಯಾಂಕಿಂಗ್ ಇದ್ದಿದ್ರಾಗ ನಿಮಗೆ ಹಿಮಾಚಲ್ ಪ್ರದೇಶ ಕೊಟ್ಟಿದ್ದಾರೆ. ಒಳ್ಳೆ ರ್ಯಾಂಕಿಂಗ್ ಇತ್ತಿದ್ರೆ ನಿಮಗೆ ಆಂಧ್ರ ಪ್ರದೇಶ, ಕರ್ನಾಟಕ ಸಿಗ್ತಾ ಇತ್ತು. ಕಳಪೆ ರ್ಯಾಂಕ್ ತಗೊಂಡು ಹಿಮಾಚಲ್ ಪ್ರದೇಶದ ನೀವು ಕೇಡರದ ಆಫೀಸರ್ ಆಗಿ ಇಲ್ಲಿ ಕರ್ನಾಟಕಕ್ಕೆ ಡೆಪ್ಯುಟೇಷನ್ ಅಲ್ಲಿ ಬಂದ್ರು 4 ವರ್ಷ ಇರ್ಬೋದು. ನೀವು 25 ವರ್ಷದಿಂದ ಏನ್ ಮಾಡ್ತಿದ್ರಿ ನೀವು? ಯಾಕೆ ಕರ್ನಾಟಕದಲ್ಲಿ ಇದ್ರಿ? ನಾನು ಚಂದ್ರಶೇಖರ್ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಒಬ್ಬ ಜನಪ್ರತಿನಿಧಿ ಬಗ್ಗೆ ಈ ರೀತಿ ಹಂದಿ ಈ ತರದೆಲ್ಲ ತುಚ್ಛವಾದ ಮಾತುಗಳಿಂದ ನೀವು ನಿಂದಿಸುವಂತದ್ದು ಇದೆಯಲ್ಲ, ಇದನ್ನ ನಾವು ಸಹಿಸಲ್ಲ. ಫಸ್ಟ್ ನೀವು ಕರ್ನಾಟಕದಲ್ಲಿ ಇರೋದಕ್ಕೆ ನಿಮ್ಗೆ ಯಾವ ಅರ್ಹತೆನಿಲ್ಲ. ಬೆಟರ್ ಗೆಟ್ ಲಾಸ್ಟ್ ಫ್ರಮ್ ಕರ್ನಾಟಕ. ಫಸ್ಟ್ ಕರ್ನಾಟಕದಿಂದ ತೊಲಗಬೇಕು ನೀವು. ಕರ್ನಾಟಕದಲ್ಲಿ ಇರೋದಕ್ಕೆ ನೀವೇನು ಕರ್ನಾಟಕ ಕೇಡರ್ ಆಫೀಸರ್ ಅಲ್ಲ ನೀವು. ಮತ್ತೆ ಕರ್ನಾಟಕದ ಯಾವುದೇ ರಾಜಕಾರಣಿ, ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ರೆ ನಾಳೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಿ. ಜನಪ್ರತಿನಿಧಿಗಳ ಬಗ್ಗೆ ಅಧಿಕಾರಿಗಳು ಈ ರೀತಿ ಉದ್ದಟತನದಿಂದ ಲೆಟರ್ ಬರೆಯುವಂಥದ್ದು, ನಿಂದನಾತ್ಮಕ ಲೆಟರ್ ಬರೆಯುವಂಥದ್ದಕ್ಕೆ ರಾಜ್ಯ ಸರ್ಕಾರ ಕೂಡ ಅವಕಾಶ ಮಾಡಿಕೊಡ್ಬಾರ್ದು. ಸಿದ್ದರಾಮಯ್ಯ ಸಾಹೇಬ್ರ ಇವತ್ತು ನೀವು ಕುಮಾರಸ್ವಾಮಿ ಅವ್ರ ಬಗ್ಗೆ ಬರೆಯೋದನ್ನ ಇವತ್ತು ನೋಡಿ ನೀವು ಮಜಾ ತಗೊಳ್ತಾ ಇರ್ಬೋದು. ನಾಳೆ ನಿಮ್ಮ ಬಗ್ಗೆನೂ ಅದೇ ಪರಿಸ್ಥಿತಿ ಬರ್ಬೋದು. ಇನ್ನೊಬ್ಬ ಅಧಿಕಾರಿ ನಿಂತ್ಕೊಂಡು ಇದೇ ತರ ಲೆಟರ್ ಬರೀತಾನೆ, ಇದೇ ತರ ಇನ್ನು ನಿಮ್ಮನ್ನು ಹಂದಿ ಅಂತ ಕರೆದ್ರೆ ನಿಮಗೆ ನೀವು ಸಹಿಸ್ತೀರ? ಅವಾಗ ಒಂದು ವೇಳೆ ಬಿಜೆಪಿ ಸರ್ಕಾರ ಇದ್ದು ನಿಮ್ಮ ಬಗ್ಗೆ ಇದೇ ರೀತಿ ನಿಂದನಾತ್ಮಕವಾಗಿ ಮಾತನಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರ? DK ಶಿವಕುಮಾರ್ ಅವರು ಇವಾಗ ಮಾತಾಡಿ ಸರ್. ನಿಮ್ಮ ಅಧಿಕಾರಿ ಒಬ್ಬ ಕೇಂದ್ರ ಸಚಿವರ ಬಗ್ಗೆ ಇಷ್ಟು ಹೀನಾತಿಹೀನವಾಗಿ ನಿಂದಿಸ್ತಾ ಇರೋದನ್ನ ನೀವು ನೋಡ್ಕೊಂಡು ಹೆಂಗ್ ಸುಮ್ಮನೆ ಇದ್ದೀರಿ? ನೀವು ನಮಗೂ ಅಧಿಕಾರ ಬರುತ್ತೆ. ಅವಾಗ ಯಾವ್ದೊಬ್ಬ ಅಧಿಕಾರಿ ಮುಖಾಂತರವಾಗಿ ಈ ರೀತಿ ಪತ್ರ ಬರೆಸಿದ್ರೆ, ನಿಮ್ಮ ಬಗ್ಗೆನೂ ಈ ರೀತಿ ಹೇಳಿಕೆ ಕೊಡಿಸಿದ್ರೆ ನಿಮ್ಮ ಮನಸ್ಸಿಗೆ ಸರಿ ಅನ್ಸುತ್ತಾ? ಅದು ಯಾಕಾಗಿ ಸುಮ್ಮನೆ ಇದ್ದೀರಿ? ಫಸ್ಟ್ ಕರ್ನಾಟಕ ಸರ್ಕಾರ ಚಂದ್ರಶೇಖರ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಆಮೇಲೆ ತಕ್ಷಣಕ್ಕೆ ನಮಗೆ ಈ ವ್ಯಕ್ತಿಯ ಸೇವೆ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ಬೇಕು ಅವ್ರನ್ನ. ಆಮೇಲೆ ಚಂದ್ರಶೇಖರ್ಗೆ ಇದು ಎಚ್ಚರಿಕೆ. ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಮ ಕರ್ನಾಟಕದ ಒಬ್ಬ ಮಾಜಿ ಮುಖ್ಯಮಂತ್ರಿ, ಈಗ ಹಾಲಿ ಕೇಂದ್ರ ಸಚಿವರು, ನಮ್ಮ ಕನ್ನಡಿಗನ ಬಗ್ಗೆ ಹಂದಿ ಅಂತ ಕರಿಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದ್ಸರಿ ನೀವು ಇದೇ ರೀತಿ ನೀವು ನಿಂದನಾತ್ಮಕವಾಗಿ ಹೇಳಿಕೆನ ಕೊಟ್ರೆ ನಿಮ್ಮ ಸುಮ್ಮನೆ ಬಿಡಲ್ಲ. ಇದನ್ನು ನೀವು ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ಎಚ್ಚರಿಕೆ ಅಂತಾರು ತಿಳ್ಕೊಳ್ಳಿ. ಆದ್ರೆ ನೀವು ಈ ರೀತಿ ಭಾಷೆನ ಬಳಕೆ ಮಾಡಿರುವಂತದ್ದು, ನಿಮಗೇನು IPS ಯಾರು ಕೊಟ್ರು ಅಂತ ನನ್ಗೆ ಆಶ್ಚರ್ಯ ಆಗುತ್ತೆ. ನಿಮ್ಮನ್ನ ಭಾಷೆ ಮೇಲೆ ಹಿಡಿತಾ ಇಲ್ವಾ ನಿಮಗೆ? ಇಷ್ಟೊಂದು ತುಚ್ಛವಾಗಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತ ವ್ಯಕ್ತಿ ಬಗ್ಗೆ, ಒಬ್ಬ ಕನ್ನಡಿಗನ ಬಗ್ಗೆ ಮಾತಾಡ್ತೀರಾ ನೀವು? ಹೋಗ್ರಿ ಆಂಧ್ರದಲ್ಲಿ ಹಂದಿಗಳು ಜಾಸ್ತಿ ಇರೋದು ಆಂಧ್ರದಲ್ಲೇ ಇದಾವೆ, ಅಲ್ಲಿಗೆ ಹೋಗಿ ನೀವು. ಇಲ್ಲಿ ಪೋಸ್ಟಿಂಗ್ಗೋಸ್ಕರ ಅವರು ಇವರು ರಾಜಕಾರಣಿಗಳು ಮನೆ ಬಾಗ್ಲು ಕಾಯ್ಕೊಂಡಿದ್ದವಂತ ಚಮಚಾಗಿರಿ ಮಾಡುವಂತ ಕೆಲವು ಅಧಿಕಾರಿಗಳಿದ್ದೀರಿ. ಒಳ್ಳೆಯವರಿದ್ದೀರಿ, ಇಲ್ಲ ಅಂತ ಹೇಳಲ್ಲ. ನೀವು ಈ ಪದ ಬಳಕೆ, ನೀವು ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಗೊತ್ತಿಲ್ವಾ ನಿಮ್ಗೆ ಏನ್ ಮೇಯ್ತಾ ಇದ್ದೀರಿ? 5 ವರ್ಷ ಆದ್ಮೇಲೆ ಇನ್ನೂ 6 ವರ್ಷ ಇಲ್ಲೇ ಇದ್ದೀರಲ್ಲ. ಕರ್ನಾಟಕವ ಹಂದಿ ತರ ಮೇಯಕ್ಕಿದ್ದೀರಾ ನೀವು? ಮೊದಲು ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ. ಪೊಲೀಸ್ ಇಲಾಖೆನಲ್ಲಿ ADGP ಆಗೋದ್ರೆ ನಿಮ್ಗೇನ್ ಕೊಂಬಿಲ್ಲ.